ಅಂಕಲ್ ಮಡಿಕೇರಿ ಹೋಗಿದ್ದಾರೆ ಅಂತ ತಿಳಿದೇ ಬಂದಿದ್ದೀನಿ. ಆದರೆ ಕಾಮದ ಆಟಕ್ಕಲ್ಲ, ನನ್ನ ಮನಸ್ಸಿನಲ್ಲಿರೋ ಅನುಮಾನದ ನಾಶಕ್ಕೆ. ನಂಜುಂಡ, ನಿಜ ಹೇಳಿ, ನನ್ನ ಹಾಗೆ ನನ್ನ ತಂಗಿನ ಅಡಕಲ್ ಗುಡ್ಡ ಕರ್ಕೊಂಡು ಹೋಗಿದ್ರಲ್ಲ, ನಾನು ಆಕೆ ಮೇಲೆ ಅತ್ಯಾಚಾರ ಮಾಡಕ್ ಪ್ರಯತ್ನ ಪಟ್ಟೆ. ಅದಕ್ಕೆ ತಕ್ಕ ಶಿಕ್ಷೆನೂ ಅನುಭವಿಸ್ದೆ. ಅಕ್ಕ ಆತರ ಪಟ್ಟು ಕುಲಗೆಟ್ಲು, ತಂಗಿ ಹೆಂಡತನಕ್ಕೆ ಮೆರುಗು ಕೊಟ್ಟೆ. ಅಂತ ಪವಿತ್ರವಾದ ಹೆಣ್ಣಿನ ಮೇಲೆ ಈಗ ನನ್ನ ಮನಸ್ಸಲ್ಲ. ಹಾಗಾದ್ರೆ ನಮ್ಮಿಬ್ಬರ ಸಂಬಂಧ ಅಂದ್ರೆ ನಾನ್ ಮದ್ವೆನೇ ಮಾಡ್ಕೋಕೂಡ್ದು ಅಂತೀರಾ? ಮಾಡ್ಕೊಳ್ಳಿ, ಧಾರಾಳವಾಗಿ ಮಾಡ್ಕೊಳ್ಳಿ. ಆದ್ರೆ ನನ್ನ ಸಂಬಂಧ ಇರೋ ವ್ಯಕ್ತಿ ನನ್ನ ತಂಗಿಗೆ ಗಂಡನಾಗಿರೋದನ್ನ ನೋಡ್ತಾ ಕೊನೆ ಉಸಿರಿನವರೆಗೂ ಬೆಂದು ಬೆಂದು ಸಾಯೋಕೆ ನಾನು ಸಿದ್ಧವಾಗಿಲ್ಲ. ನಂಜುಂಡ, ಸಿದ್ಧವಾಗಿಲ್ಲ. ಅಂದ್ರೆ ಕ್ಯಾಪ್ಟನ್ ಅನ್ನು ಡೈವೋರ್ಸ್ ಮಾಡಿ ನಾನೇ ನಿಮ್ ಹೆಂಡತಿಯಾಗಿ ಬರ್ತೀನಿ ಅಂತೀರೇನೋ? ನಂಜುಂಡ, ನನ್ ಗಂಡನ್ ಬಿಟ್ಟು ನಿನ್ ಹತ್ರ ಓಡ್ ಬರ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿಯಾ? ನಿಜ, ನಿನ್ ಹಾಗೆ ಪ್ರಪಂಚ ನಾಳೆ ನನ್ನ ಇದೇ ಪ್ರಶ್ನೆ ಕೇಳ್ಬೋದು. ಯಾಕೆ? ನಾನ್ ಕೆಟ್ಟೋದವಳು. ನಂಜುಂಡ, ನಾನು ಕಾಮದ ಕಾಳ್ಗಿಚ್ಚಿಗೆ ಸಿಕ್ಕಿ ಸುಟ್ಟು ಭಸ್ಮವಾಗಿ ಹೋಗಿದ್ರು ನನ್ನ ಆತ್ಮ ಜ್ಯೋತಿ ಇನ್ನೂ ಉರಿತಾನೇ ಇದೆ. ಆ ಜ್ಯೋತಿ ಎಂದೆಂದಿಗೂ ನನ್ನ ಗಂಡನ ಪೂಜೆಗೆ ಮೀಸಲು. ಹಾಗೆ ನನ್ನ ಜೀವನನು ದೇವ್ಕಿಗೆ ಮೀಸಲು. ನಂಜುಂಡ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮನಃಶಾಂತಿಗೋಸ್ಕರ ನನ್ನ ತಂಗಿನ ಮದುವೆ ಆಗೋ ಆಸೆ ಬಿಟ್ಬಿಡು. ನನ್ನ ಮನಃಶಾಂತಿಗೋಸ್ಕರ ನಾನು ದೇವ್ಕಿನ ಮದುವೆ ಆಗ್ಲೇಬೇಕು. ಅದನ್ನ ನೀನ್ ತಪ್ಪಿಸ್ಲಾರೆ. ನಂಜುಂಡ, ಹುಟ್ಟುತ್ತಾ ಅಣ್ಣ ತಮ್ಮಂದಿರಾಗಿದ್ದವರು ಬೆಳೀತಾ ಬೆಳೀತಾ ದಾಯಾದಿಗಳಾಗ್ಬೋದು. ಆದ್ರೆ ಅಕ್ಕ ತಂಗಿಯರು ಮಾತ್ರ ಒಬ್ಬರನ್ನೊಬ್ಬರು ಎಂದಿಗೂ ಬಿಟ್ಕೊಡಲ್ಲ. ಈ ಸಮಸ್ಯೆ ಪರಿಹಾರಕ್ಕೆ ನಾನ್ ನನ್ನ ತಂಗಿ ಕಾಲು ಹಿಡ್ಕೊಳ್ಳೋಕು ಹಿಂಜರಿಯೋಲ್ಲ. ಏನಾಗಿಲ್ಲ. ಯಾಕೆ ಸುಮ್ನೆ ಎಲ್ರು ಗಾಬರಿ ಆಗ್ತೀರಿ? ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಏನಾದ್ರು ಕೊಂಡು ಹೆದರ್ಕೊಂಡ್ಯಾ ಮಾಧವಿ? ಯಾಕೆ ಭಯ ಪಡ್ತಾ ಇದೀಯ? ಭಯ? ನೀವು ಜೊತೆಲಿರುವಾಗ ನನಗೆ ಭಯ. ಬಿಸಿಲಿನ ಜಳಕ್ಕೆ ತಲೆ ಸುತ್ತಾಗಾಯ್ತು. ಸತ್ತೋಗ್ತಾ ಇದ್ದೀನಿ ಅಂತ ಹೆದರ್ಕೊಂಡು ಕಿರ್ಚ್ಕೊಂಡ್ಬಿಟ್ಟೆ ಅಷ್ಟೇ. ಇನ್ನೇನಿಲ್ಲ, ಇನ್ನೇನಿಲ್ಲ. ಸ್ವಲ್ಪ ಹೊತ್ತು ಮಲ್ಕೋತೀನಿ. ದೇವಕಿ, ನೀನ್ ಯಾಕಮ್ಮ ಬೆಚ್ಚಾಗಿದೀಯಾ? ಅವಳು ಹೇಳ್ದಾಗೆ ಬಿಸಿಲಿನ ಝಳಕ್ಕೆ ತಲೆ ಸುತ್ತಿರ್ಬೋದು. ಸ್ವಲ್ಪ ಎಷ್ಟು ಕೂಡ ಸರಿ ಹೋಗುತ್ತೆ. ಹೇಗಿದೆ ಮಾಧವಿಯವರಿಗೆ? ಡಾಕ್ಟರ್ ಹೇಳ್ಕಳ್ಸೇನೇನು? ಡಾಕ್ಟರ್ ಅವಶ್ಯಕತೆ ಏನಿಲ್ಲ. ಏನೋ ಸ್ವಲ್ಪ ತಲೆ ಸುತ್ತ ಬಂತಂತೆ, ಸತ್ತು ಹೋಗ್ತಿದ್ದೀನಿ ಅಂತ ತಿಳಿದು ಹೆದರ್ಕೊಂಡು ಕೂಗ್ಬಿಟ್ಲಂತೆ. ಮೇಲ್ಗಡೆ ರೆಸ್ಟ್ ತಗೋತಾ ಇದೆ. ನಮ್ಮ ಮಗು ಮಾಧವಿಯವ್ರಿಗೆ ಏನಾಗಿದೆಯೋ ಏನಾಗಿದೆಯೋ ಅಂತ ಹಂಬಲಿಸ್ತಾನೆ ಬಂದ. ಒಂದ್ಸತಿ ಹೋಗಿ ನೋಡ್ಕೊಂಡ್ ಬಂದ್ಬಿಡು. ರೆಸ್ಟ್ ತಗೋತಿದ್ದೆ.
ಹೋಗ್ತಿದಾರಂತಲ್ಲ, ಯಾಕೆ ಡಿಸ್ಟರ್ಬ್ ಮಾಡೋದು? ಸತಿ ಹೋಗಿ ನೋಡ್ಕೊಂಬಾರಯ್ಯ, ಅವಳಿಗೂ ಒಂಥರ ಸಮಾಧಾನ. ಹಾ ನೋಡಿ ಕ್ಯಾಪ್ಟನ್. ಮಾಧವಿಯವರೇ, ಹೇಗಿದ್ದೀರಾ? ನಾನ್ ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ನೋಡೋಕ್ ಬಂದ್ಯಾ? ಯಾಕೆ ಹೀಗಾಡ್ತಿದ್ದೀರಾ? ನಿನ್ನ ನೋಡಿದ್ರೆ ನನ್ನ ಸಾವು ನೋಡ್ದಾಗತ್ತೆ, ನನ್ನ ತಂಗಿ ದೌರ್ಭಾಗ್ಯ ನೋಡ್ದಾಗತ್ತೆ, ನನ್ನ ಸಂಸಾರದ ಸರ್ವನಾಶ ನೋಡ್ದಾಗತ್ತೆ. ಹೋಗಾಚೆ, ಹೊರಟೋಗು. ಹೇಗಿದ್ದಾಳೆ ಅಮ್ಮ? ಏನಿಲ್ಲ, ಹುಷಾರಾಗಿದ್ದೇನೆ ಅಂದ್ರು. ಗುಡ್ ಗುಡ್. ಮಾಧವಿಯವರಿಗೆ ಹುಷಾರಿಲ್ಲ ಅಂತ ನಮ್ ನಂಜು ಹೇಗ್ ಮುಂಕಾಗ್ಬಿಟ್ಟಿದ್ದಾನೆ ನೋಡಿದ್ರ? ಕ್ಯಾಪ್ಟನ್ ಬಂದಿದ್ದಾರೆ ನೋಡು. ಹೇಗಿದ್ಯಪ್ಪ? ಏನಯ್ಯ, ಮೋಟ್ರ್ ಬೈಕ್ ನಡೆಸೋದ್ರಲ್ಲಿ ನೀನ್ ಎಕ್ಸ್ಪರ್ಟ್. ನೀನೇ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟಿಯಲ್ಲ. ಲಿಮಿಟ್ ಇಲ್ಲ ಸ್ಪೀಡ್ ಅಲ್ಲಿ ಹೋದ್ರು ಲಿಮಿಟ್ ಆಗಿ ಜಖಮ್ ಆಗಿದೆ ಅಷ್ಟೇ. ಇದೇ ಈ ಎಕ್ಸ್ಪರ್ಟ್ ನ ಗಮ್ಮತ್ತು ನೋಡಿ. ಸತ್ಯ ದೇವರದಯ, ಹೆಚ್ಚಿಗೆ ಏನು ಅಪಾಯವಾಗ್ಲಿಲ್ವಲ್ಲ. ಮಿಸ್ಟರ್ ಮುತ್ತಣ್ಣ, ನಂಜುಂಡ ನಮ್ಮನೆ ಕರ್ಕೊಂಡು ಹೊರಟೋಗ್ತೀನಿ. ಬೇಡಿ ಬೇಡಿ, ಇಟ್ಸ್ ಆಲ್ ರೈಟ್. ನಾನು ನಿನಗೆ ಔಷಧಿಗಿನ ಉಪಚಾರ ಮುಖ್ಯ ಕಡೆಯ. ಏಯ್, ನಮ್ಮನೆಯಲ್ಲಿ ಫಸ್ಟ್ ಕ್ಲಾಸ್ ನರ್ಸ್ ಇದ್ದಾಳೆ. ನಿಮ್ಮನೇಲಿ ನರ್ಸ್? ಹಾ, ನಮ್ ದೇವಕಿ. ಅವಳೇ ಹೇಳಿದ್ದು ನೀನ್ ನನ್ನ ಮನೆ ಕರ್ಕೊಂಬ ಅಂತ. ನಿಜವಾಗ್ಲು? ಹೌದಯ್ಯ, ನಾನು ಸುಳ್ಳು ಹೇಳ್ತೀನ? ಅದು ಗಮ್ಮತ್ತು. ಮಗು, ದೇವಕಿನೇ ನರ್ಸ್ ಅಂತೆ, ಅವಳು ಶುಶ್ರೂಷೆ ಮಾಡ್ಲಿ ಅಂತಲೇ ನೀನ್ ಹೀಗೆ ಆಕ್ಸಿಡೆಂಟ್ ಮಾಡ್ಕೊಂಡಿರ್ಬೇಕು ಅಲ್ವೇ ಕ್ಯಾಪ್ಟನ್? ಕಮನ್, ಗೆಟ್ ಅಪ್, ಬಾಯ್. ಸ್ಲೋ. ದೇವಕಿ, ನೀನು ನರ್ಸ್ ಟ್ರೈನಿಂಗ್ ಆಗಿರೋದು ಈಗ ಉಪಯೋಗಕ್ಕೆ ಬರುತ್ತೆ ನೋಡು. ನಮ್ ನಂಜುಣ್ಣನ ಮೈ ಮೇಲಿರೋ ಮೈನರ್ ಇಂಜರೀಸ್ನೆಲ್ಲ ವಾಸಿ ಮಾಡೋದು ನಿನ್ ಭಾರ. ಅದು ಭಾರ ಅಲ್ಲ ಭಾವ, ನರ್ಸ್ ಟ್ರೈನಿಂಗ್ ಮಾಡಿರೋ ನನ್ನ ಧರ್ಮ. ದಟ್ಸ್ ಗುಡ್, ದಟ್ಸ್ ಗುಡ್. ಮಾಧವಿ, ಮನೆಗೆ ಬಂದಿರೋ ಅತಿಥಿಗಳು ಶತ್ರುಗಳೇ ಆದ್ರೂ ಅವ್ರ ಮನಸ್ಸು ನೋವಾಗದ ಹಾಗೆ ಉಪಚರಿಸೋದು ಈ ಮನೆ ಯಜಮಾಂತಿಯಾಗಿರೋ ನನ್ನ ಧರ್ಮ. ದಟ್ಸ್ ಗುಡ್, ದಟ್ಸ್ ಗುಡ್. ನೋಡಿದ್ಯಾ, ಎಂಥ ಧರ್ಮಶಾಲೆಗೆ ಬಂದಿದ್ದೀಯಾ ಮಗು. ಎಸ್ಟೇಟ್ನ ಕೆಲಸ ಕಾರ್ಯಗಳ ಬಗ್ಗೆ ಏನು ಯೋಚನೆ ಮಾಡಬೇಡ. ನೀನ್ ಯಾವತ್ತು ಯೋಚನೆ ಮಾಡಿದ್ಯಾ ಅದೆಲ್ಲ ನಾನು ನೋಡ್ಕೋತೀನಿ. ಶುಶ್ರೂಷೆ ಅಮೋಘವಾಗಿರುತ್ತೆ ಅಂತ ಇಲ್ಲೇ ಠಿಕಾಣಿ ಹೂಡು ಬಿಡ್ಬೇಡ. ಅಲ್ಲಿ ಒಂಟಿಯಾಗಿರ್ಬೇಕಲ್ಲ ಅಂತ ಲಿಮಿಟ್ ಆಗಿ 1-4 ದಿನ ಈ ಧರ್ಮಶಾಲೆಯಲ್ಲಿ ಬಿಟ್ಟಿದ್ದೀನಿ ಅಷ್ಟೇ. ಗುಣವಾದ ಕೂಡ್ಲೆ ಹೊರಟು ಬಿಡ್ಬೇಕು. ಕ್ಯಾಪ್ಟನ್, ಬಿಸಿಲು ಹೊತ್ತು ನೀರ್ ಕುಡಿಬೇಕು ಅನ್ಸುತ್ತೆ. ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತಾರೆ. ಹೇಗಿದ್ದೀರಿ? ಈ ಕಾಲು ನೋವೇನಿಲ್ಲ. ನನ್ನ ತಂಗಿ ಚಿಕಿತ್ಸೆಯಲ್ಲಿ ನೀವು ಬೇಗ ಗುಣವಾಗ್ತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ನೀವು ಬೇಗ ಗುಣವಾಗ್ಬೇಕಾದ್ರೆ ನನ್ ಚಿಕಿತ್ಸೆಗಿಂತ ನಮ್ಮ ಅಕ್ಕನ ಆರೈಕೆನೆ ಮುಖ್ಯ. ಇದಿಷ್ಟನ್ನು ತಿನ್ಬೇಕು, ಯಾವುದು ಬಿಡಬಾರ್ದು. ನಾನು ಹೇಳಿದ ಹಾಗೆ ನೀವು ನಡ್ಕೋಬೇಕು. ಇಲ್ದೆ ಹೋದ್ರೆ ನಮ್ಮ ಅಕ್ಕ ನಿಮ್ಮನ್ನ ಕಚಕ್ ಕಚಕ್. ದೇವಕಿ ಹೇಳಿದ್ದು ಅರ್ಥವಾಯ್ತು ತಾನೆ?
ನನ್ನ ತಂಗಿ ನರ್ಸ್ ಅಷ್ಟೇ. ಶೋ ನಿಲ್. ನಾನು 7.6. ಫುಲ್ ಕೌಂಟ್. ಮಾಧವಿ ಅವ್ರು ಸೋಲ್ತಾ ಇರೋದು ಇದು 4ನೇ ಸಲ. ಮಾಧವಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದೀನಿ ನೀನು, ಯಾಕೆ ಈಗ ಪ್ರತಿ ಸಲ ಸೋಲ್ತಾ ಇದೆಯಾ? ಕ್ಯಾಪ್ಟನ್, ಆಟದಲ್ಲಿ ಮಾತ್ರ ಅಲ್ಲ ಜೀವನದಲ್ಲೂ ಅಷ್ಟೇ. ಒಂದ್ಸಲ ಸೋತ್ರೆ ಸಾಲಾಗಿ ಸೋಲ್ತಾನೆ ಇರ್ಬೇಕಾಗತ್ತೆ. ಅದೇ ಸೋಲಿನ ಗಮ್ಮತ್ತು. ಈ ಸಲ ಮಾಧವಿ ಖಂಡಿತ ಗೆದ್ದೇ ಗೆಲ್ತಾಳೆ. ಕಾಫಿ. ಓ, ಆಟದ ಮಧ್ಯೆ ಒಂದು ಕಪ್ಪು ಲಿಮಿಟ್ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡೆ, ಬಂತು. ಥ್ಯಾಂಕ್ ಯು. ಏನಪ್ಪಾ ಮಗು, ಹೀಗೆ ಹಾಯಾಗಿ ಆಟ ಆಡ್ತಾ ಇದ್ದು ಬಿಡ್ತೀಯೋ ಇಲ್ಲ ಮನೆಗೆ ಬರೋ ಜ್ಞಾನ ಉಂಟೋ? ನಂದೇನಿಲ್ಲ ಅಂಕಲ್, ದೇವ್ಕಿ ಅವ್ರು ಈಗ ಹೊರಟೋಗಂದ್ರು ಬಂದ್ಬಿಡ್ತೀನಿ. ಏನಮ್ಮ ದೇವ್ಕಿ? ಅಂಕಲ್, ಇವತ್ತು ಒಂದ್ ದಿವ್ಸ ಅವ್ರು ಇಲ್ಲೇ ಇದ್ಬಿಡ್ಲಿ, ಆಮೇಲೆ ಅವ್ರು ಎಲ್ಲಿಗ್ ಬೇಕಾದ್ರೂ ಹೋಗ್ಬಹುದು. ನಾಳೆಯಿಂದ ನನ್ ಚಿಕಿತ್ಸೆ ಏನ್ ಅಗತ್ಯವಿಲ್ಲ. ದಟ್ಸ್ ಗುಡ್. ಕೇಳಿದ್ಯಪ್ಪ, ಅವರ ಚಿಕಿತ್ಸೆ ಇವತ್ತೇ ಕೊನೆ. ನಾಳೆಯಿಂದ ಏನಿದ್ರು ನಮ್ ಪಳಿಂಗನ ಲಿಮಿಟ್ ಚಿಕಿತ್ಸೆನೆ ಗಟ್ಟಿ. ಈಗ ಮಾಡಬೇಡ ಮಾಧವಿ, ಈಗ ಮಾಡಬೇಡ.